ಕೆ ಶಿವಕುಮಾರ್ ಹೇಳಿದರು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ವಿಷಯ ನಾವು ನಿಮ್ಗೆ ಹೇಳ್ಬೇಕಾಗಿಲ್ಲ. ಯಾವ ಪ್ರಕಾರ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಕೂತಿದ್ದರು. ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೂತಿದ್ದರು. ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೂತಿದ್ದರು. ಭಾಳ ಆಕಾಶ ಹತ್ತಿರ ಬೆಳೆದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ನನಗೆ ಅನಿಸಿದ್ರೆ BJP ದಿನೇ ಡೌನ್ ಆಗ್ತಾ ಇದೆ, ಕುಸಿತಾ ಇದೆ. ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಪ್ರೈಮ್ ಮಿನಿಸ್ಟರ್ ಆಗುವ ಸಂಭವ ಇದೆ. ಆದ ಕಾರಣ ಇವತ್ತಿನ ದಿವಸ ಯಾವೇ ಕುಂದುಕೊರತೆ ಹೇಳಿದ್ರು ನಾನು ಪ್ರಿಯಾಂಕಾ ಗಮನಕ್ಕೆ ತರ್ತೀನಿ, ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. DK ಶಿವಕುಮಾರ್ ಯಾವೇ ಕೆಲಸ ಇದ್ರು ತಿಂಗಳ 2 ಸಲ ಖಂಡಿತ ಬರ್ತೀನಿ. ಯಾವೇ ಕೆಲಸ ಇದ್ರು ನನಗೇನು ನನ್ನ ವರ್ಕರ್ ನೀವು ಸೋದರ ಇದ್ದಂಗೆ, ನೀವು ಬ್ರದರ್ ಇದ್ದಂಗೆ. ನಾನು ಹುಟ್ಟು ಬಂದಿದೆ ನಿಮ್ಮೇಲೆ. ನಮಗೇನಲ್ಲ, ನನಗೆ ಯಾವುದೂ ತಾರದಾಸ್ತಿ ಅಲ್ಲ. ನಿಮ್ಗೆ ಒಳ್ಳೇದಾಗಬೇಕು, ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಬೇಕು, ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಬೇಕು, ನಿಮ್ಮ ಒಳ್ಳೆತನ ಭಾಗಿಯಾಗಬೇಕು. ಆ ಉದ್ದೇಶ ಇಟ್ಕೊಂಡು, ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಗುರುಮಿಡ್ಕಲ್ಲ ಬಂದಿದ್ದೀನಿ. ತಿಂಗಳ 2 ಸಲ ಬರ್ತಾಯಿದ್ದೀನಿ. ನಾನು ಒಂದೇ ಒಂದು ಮಾತು ಹೇಳ್ತಂದ್ರೆ ನನಗೇನು ಆಸೆ ಇದೆ, ಇವತ್ತು ವರ್ಕರ್ ರಕ್ಷಣೆ ಮಾಡೋದು ಒಂದು ಆಸೆ. ಇವತ್ತು ಒಂದು ವೇಳೆ ಗೆದ್ದಿದ್ರೆ ವಿಜಯ್ ಕುಮಾರ್ ಹೇಳ್ದಂಗೆ ನಾನು ಗೆದ್ದಿದ್ರೆ ಮೋಸ್ಟ್ ಸೀನಿಯರ್ ಮಿನಿಸ್ಟರ್ ಇವತ್ತು ವಿಜಯ್ ಕುಮಾರ್ ಹೇಳ್ದಂಗೆ ಗುರುಮಿಡ್ಕಲ್ಲಂದು ಅಮೇರಿಕಾ ಸಿಂಗಾಪುರ್ ಮಾಡ್ತಿದ್ದೆ. ಇವತ್ತು ವರ್ಕರ್ಗಳಿಗಂತೂ ಒಂದು 15-20 ಮಂದಿಗೆ ಸ್ಟೇಟ್ ಲೆವೆಲ್ ರಿಕ್ರೂಟ್ಮೆಂಟ್ ಕಮಿಟಿ, 2-3 ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಟು, ಒಬ್ಬರಿಗೆ ರಾಜ್ಯಸಭೆ MP ಅನೇಕ ಮಾಡ್ತಿದ್ದೆ. ಆದರೆ ನನಗೇನು ಮಾಡಿದ್ದಾರೆ, ಸೋತಿದ್ದೀನಿ. ಅಧಿಕಾರಿಗಳು ಯಾರು ಬೇಕಾದ್ರೆ ಇದು ಅಧಿಕಾರಿಗಳೇ ಫೋನ್ ಮಾಡೋದು, ಪೊಲೀಸರು ನಾವು ಅದಕ್ಕೆ ಇವಾಗ ಮೋಸ್ಟ್ ಪವರ್ಫುಲ್ ಮಂತ್ರಿ ಅಂತಿದ್ದ. ಯಾಕಂದ್ರೆ ಹಿಂದಿನ 25 ವರ್ಷ MLA ಇದ್ದೆ, 15 ವರ್ಷ ಮಂತ್ರಿ ಇದ್ದೆ, 10 ವರ್ಷ ಕ್ಯಾಬಿನೆಟ್ ರ್ಯಾಂಕ್ ಚೇರ್ಮನ್ ಇದ್ದೆ, ಈಗಲೂ ಕ್ಯಾಬಿನೆಟ್ ರ್ಯಾಂಕ್ ಚೇರ್ಮನ್ ಇದ್ದೆ. ಮುಂದೆ ಪವರ್ಫುಲ್ ಖಾತಾ ಸಿಗ್ತಿತ್ತು. ಆಗ್ಲಾರ್ಕೆ ನನಗೇನು ಆಸೆ ಇದೆ, ನನಗೇನು ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ತಮ್ಮರಿಲ್ಲ, ಅಕ್ಕಂಗಿರಿಲ್ಲ. ನೀವೇ ಅಣ್ತಮ್ಮರು, ನೀವೇ ತಾಯಿ ತಂದೆ, ನೀವೇ ಬಂದು ನಿಮ್ಮೆಲ್ಲರ ಸೇವದಲ್ಲಿ ಹುಟ್ಟು ಬಂದಿದ್ರಿ. ನಿಮ್ಮೆಲ್ಲರ ಸೇವೆ ಮಾಡಿ ನಾನು ಸಾಯಿದೆ. ನನಗೇನು ಆಸೆ ಇದೆ, ನಂದು ತೆರೆದ ಇತಿಹಾಸ ಇದೆ, ತೆರೆದ ಗ್ರಂಥ ಇದೆ, ತೆರೆದ ಪುಸ್ತಕ ಇದೆ. ಅದಕ್ಕೆ ನಾನು ಎಲ್ಲರಿಗೆ ಯಾವತ್ತು 50 ವರ್ಷ ಕಾಲ ಗರೀಬರ ಸೇವೆ ಮಾಡ್ಕೊತ ಬಂದಿದ್ದೆ. ಏನೇನೋ ಸುಳ್ಳು ಇವತ್ತು ಪತ್ರಕರ್ತ ಬದಲಿದ್ದಾರೆ. ನಾನು MLC ಆಗೋವಲ್ಲ. ನನಗೆ ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ, ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದರೆ MLA. ನಾನು ಹೇಳಾಗಿ ಹಿಂದಿನ ಭಾಗದಿಂದ MLC ಆಗುತ್ತಿಲ್ಲ. ನನ್ನ ಬಳಿ ಹಠ ಇದೆ, ಛಲ ಇದೆ, ಜಿದ್ದಿದೆ. ಮುಂದಿನ ಸಲಕ್ಕೆ ನಾನು ಹೈಯೆಸ್ಟ್ ರೋಡ್ ಕಳಿಸಿ ಈ ರಾಜ್ಯದ ಉಪಮುಖ್ಯಮಂತ್ರಿ ನನ್ನ ಕೈ ಹಾಕಲ್ಲ. ಸುಳ್ಳು ವೃತ್ತಪತ್ರ ಜನರ ಅಲ್ಲಿ ಹೆಚ್ಚಾಗಿವೆ, ಸುಳ್ಳು ಹವಾಯ ಪುಸ್ತಕ. ನಾನು MLC ಯಾವ ಕಾಲ ಕೊಟ್ಟರು ನಾನು MLC ನಾನು ಕೊಟ್ಟು ನಾನು ಮುಂಜಾನೆ ಅಧ್ಯಕ್ಷ ನಾನು MLC ಕೊಟ್ಟರು. ನಾನು ಯುದ್ಧ ಭೂಮಿಯಲ್ಲಿ ಸೋತೀನಿ. ನಾನು ಸ್ವತಃ ಸೂರಿದ್ದೀನಿ, ಸ್ವತಃ ವೀರಿದ್ದೀನಿ, ಸ್ವತಃ ತಾಕತ್ತಿದ್ದೀನಿ, ಸ್ವತಃ ಬಲಿಷ್ಠಿದ್ದೀನಿ. ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದಿ ಉಪಮುಖ್ಯಮಂತ್ರಿ ಯಾವೇ ಕೆಲಸದಲ್ಲೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.